ವಿದ್ಯುತ್ ಗುತ್ತಿಗೆದಾರರ ಸಂಘದ ಎಲ್ಲ ಸದಸ್ಯರೇ, ಆತ್ಮೀಯರೇ, ಸ್ನೇಹಿತರೇ, ಗಣ್ಯಮಾನ್ಯರೇ, ಏನೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಗೊಂಡಂತ ಒಂದು ನಿರ್ಧಾರದಿಂದ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿನಿತ್ಯ ಒಂದು ಎಡವಟ್ಟು ಅಥವಾ ಸಮಸ್ಯೆಗಳನ್ನ ಹುಟ್ಟಾಕುವಂಥದ್ದು. ಜನರು ಯಾರು ನೆಮ್ಮದಿಯಾಗಿರಬಾರ್ದು. ಜನ ಕೊಟ್ಟ ಅಧಿಕಾರವನ್ನ ಜನಪರವಾಗಿ ಆಡಳಿತವನ್ನ ಮಾಡೋದನ್ನ ಬಿಟ್ಟು ಜನ ವಿರೋಧವಾಗಿ ಅವ್ರು ಕೊಟ್ಟಂತ ಒಂದು ಅಧಿಕಾರವನ್ನ ಅವ್ರ ವಿರುದ್ಧನೇ ಬಳಕೆಯನ್ನ ಮಾಡ್ತಿರುವಂತ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಒಂದು ಸರ್ಕಾರ, ಏಕೈಕ ಸರ್ಕಾರ ಅಂದ್ರೆ ಅದು ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ನೀವೆಲ್ಲರೂ ಬಹಳಷ್ಟು ಸರ್ಕಾರಕ್ಕೆ ಸಮಯ ಕೊಟ್ರಿ, ಮಾತುಕತೆ ಮಾಡಿದ್ರಿ, ಇಂಧನ ಸಚಿವರ ಹತ್ರ ಸಾಕಷ್ಟು ಸಮಾಲೋಚನೆ ಮಾಡಿದ್ರಿ, ಮಾತುಕತೆ ಮಾಡಿ ಎಲ್ಲಾ ವಿಚಾರದಲ್ಲೂ ಅವ್ರ ಜೊತೆ ಮಾತಾಡಿ ಸರಿಪಡಿಸ್ತೀವಿ ಅಂತ ಭರವಸೆಯನ್ನ ಕೊಡ್ತಾನೆ ಬರ್ತಿದ್ರು. ಇವತ್ ಮಾಡ್ಬೋದು, ನಾಳೆ ಮಾಡ್ಬೋದು ಅಂತ ಎದುರು ನೋಡ್ತಾನೆ ನಾವು ಬಂದು. ರಮೇಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು, ನಿಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ಎಲ್ಲಾ ವಿಚಾರಗಳನ್ನ ಬಹಳ ನೋವಿನಿಂದ ಹೇಳಿದ್ರು. ಬಹಳ ನೋವಿನಿಂದ ಜನರ ಬಗ್ಗೆ ಅಪಾರ ಕಾಳಜಿನ ಇಟ್ಕೊಂಡು, ಕೇವಲ ಇದು ಗುತ್ತಿಗೆದಾರರ ಹೋರಾಟ ಅಲ್ಲ, ಇದು ಕೇವಲ ಗುತ್ತಿಗೆದಾರರ ಹೋರಾಟ ಅಲ್ಲ, ಇದು ನಾಡಿನ ಜನತೆಯ ಅಳಿವು ಉಳಿವು, ಅವರ ಬದುಕಿನ ಅವರು ಬೆವರು ಸುರಿಸಿ ದುಡ್ದಂತ ಹಣವನ್ನ ಖರ್ಚು ಮಾಡಿ ಒಂದು ಆಶ್ರಯನ ಪಡಿಲಿಕ್ಕೆ, ಒಂದು ನೆಲೆಯನ್ನ ಪಡ್ಕೊಳ್ಳಿಕ್ಕೆ, ಅವ್ರ ಕನಸಿನ ಮನೆಯನ್ನ ಕಟ್ಟಲಿಕ್ಕೆ ಮಾಡಿರಂತ ಒಂದು ಶ್ರಮದ ಫಲವಾಗಿ ಒಂದು ಮನೆ ಕಟ್ಟಬೇಕು ಅಂತ ಹೊರಟಿರೋರಿಗೆ ಇವತ್ತು ಕರೆಂಟ್ ಕೊಡದೆ ವಂಚಿತರನ್ನಾಗಿ ಮಾಡಿ ಸಮಸ್ಯೆ ನಿರ್ಮಾಣ ಮಾಡಿರುವಂತ ಈ ಸರ್ಕಾರದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಆತ್ಮೀಯರೇ, ನಿಜಕ್ಕೂ ನಮಗೂ ಆಶ್ಚರ್ಯ ಆಯ್ತು. ಈಗಾಗಲೇ ಹೇಳಿದಾಗೆ ನಿಮ್ಮ ಅಧ್ಯಕ್ಷರು ಇವ್ರು ಮೊದಲನೇ ಸಲ ಅಲ್ಲ ಇದು ಮಾಡ್ತಿರೋದು. ಕಳೆದ 2013 ಮತ್ತು 2018 ಅವಧಿಯಲ್ಲೂ ಇದೇ ಕೆಲಸ ಮಾಡಿದ್ರು. ಉಸಿರಾಡ್ಬೇಕು ಅಂದ್ರು ನಮ್ ಕೇಳಿ ಉಸಿರಾಡ್ಬೇಕು, ಊಟ ಮಾಡ್ಬೇಕು ಅಂದ್ರು, ನಿಮ್ ಮನೆ ಕಟ್ಟಬೇಕು ಅಂದ್ರು ಬರೀ ನೀವು ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡ್ರೆ ಆಗಲ್ಲ, ನಮಗೂ ಏನಾದ್ರು ಕೊಡ್ಬೇಕಾದ್ನೆಲ್ಲ ಕೊಟ್ಟು, ನಮಗೂ ಕೊಡ್ಬೇಕಾಗಿರೋದ್ನೆಲ್ಲ ಕೊಟ್ಟು, ಅಲ್ಪ ಸ್ವಲ್ಪ ಕೊಟ್ರೆ ಸಾಲಲ್ಲ. ಏನು ಹಂಗಂದ್ರೆ ಏನು ಸೂಟ್ ಕೇಸ? ನಾನೇನೋ ಸ್ಕ್ವೇರ್ ಫುಟ್ ಹೇಳ್ತಾ ಇದ್ದೀರ ಅನ್ಕೊಂಡೆ. ಅಳತೆ ಮಾಡ್ಬೇಕಲ್ಲ, ಎಷ್ಟೊಳಗೆ ಅಳತೆ ಆಗ್ಬೇಕು. ಗುಂಟೆ ಅಲ್ಲಣ್ಣ, ಸ್ಕ್ವೇರ್ ಫುಟ್ ಬ್ಯಾಗು, ಸೂಟ್ ಕೇಸು. ಇದನ್ನ ಕೊಡದೆ ಎಲ್ಲೆಲ್ಲ ಹಂತದಲ್ಲಿ ಕೊಟ್ಟಿದ್ದೀರ. ಕರೆಂಟ್ ಕೊಡ್ಬೇಕು ಅಂದ್ರೂ ಅದು ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ನಾವು ಕೊಡಲ್ಲ ಅನ್ನೋಂಥದ್ದು ಈ ಮನಸ್ಥಿತಿಯಲ್ಲಿದ್ದು, ಆಗ್ಲೂ ಸಹ ಜನ ಎಷ್ಟು ಕಷ್ಟಪಟ್ಬಿಟ್ರೋ ಗೊತ್ತಿಲ್ಲ. ಟೆಂಪ್ರವರಿ ಕರೆಂಟ್ ಅಲ್ಲಿ ಎಷ್ಟು ದರ, ಬರೀ ಟೆಂಪ್ರವರಿ ಕರೆಂಟ್ ದರ ಅಲ್ಲ, ಅದ್ರ ಮೇಲೆ ಡಬಲ್ ಟೆಂಪ್ರವರಿ ಕೊಟ್ಟು, ಟೆಂಪ್ರವರಿನೂ ಇಲ್ಲ. ಆಗ ಟೆಂಪ್ರವರಿನಾರ ಇತ್ತು, ಡಬಲ್ ಚಾರ್ಜ್ ತಗೊಳ್ತಿದ್ರು, ಈಗ ಟೆಂಪ್ರವರಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ನೋಡಿ ನಮಗೆ ಅವ್ರು ಮಾಡಿದಂತ ಸಮಸ್ಯೆನ ನಿವಾರಣೆ ಮಾಡ್ಲಿಕ್ಕೆ ಹಣ ಒಂಚೂರು ಇವಾಗ ಏನ್ ಕಾನೂನು ಇದೆ ಅಂದ್ರೆ, ಪೂರ್ಣಗೊಂಡಿರುವ ಕಟ್ಟಡ ಇದ್ದು ಟೆಂಪ್ರವರಿಲಿ ಅವ್ನ ಏನಾದ್ರು ಉಪಯೋಗಿಸ್ತಾ ಇದ್ದೇನಾದ್ರು ಕಟ್ ಮಾಡ್ಬಿಡ್ತಾರೆ. ಹೌದು, ಟೆಂಪ್ರರಿನೂ ಕೊಡ್ತಲ್ಲ. ಮೊದಲಾರು ಉಸಿರಾಡ್ತಾ ಇದ್ರು, ಆಕ್ಸಿಜನ್ ಕೊಟ್ಟಿದ್ರು, ಈಗ ಅದನ್ನು ಕಿತ್ತೆಸ್ಬಿಟ್ರು, ಸತ್ತೋಗ್ಬಿಡು ಒಂದೇ ಸರಿ ಅಂತ.
ಕರೆಕ್ಟ್ ರಮೇಶ್ ಅವರು. ಈಗ ಈ ವಿಚಾರದಲ್ಲಿ ನಾವು ನೋಡಿದಾಗ, ಈ ಸಮಸ್ಯೆ ನೋಡಿದಾಗ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣನೇ ನೀವು ನಂಬ್ತಿರೋ ಬಿಡ್ತಿರೋ, ನಾವಂತೂ ಸರ್ಕಾರದಲ್ಲಿ ಕೂತಾಗ ನಿಂತಾಗ ಸಚಿವ ಕ್ಯಾಬಿನೆಟ್ ಮೀಟಿಂಗ್ ಗಳಲ್ಲೂ ಪ್ರತಿ ಸಲಿನೂ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಸಮಸ್ಯೆಯನ್ನ 2013 ಮತ್ತು 2018ರಲ್ಲಿ ಏನ್ ಸಮಸ್ಯೆ ನಿರ್ಮಾಣ ಮಾಡಿ ಕರೆಂಟ್ ಕೊಡ್ಲಿಕ್ಕೆ ಓಸಿ ಬೇಕು ಅಂತ ಮಾಡಿದ್ರಲ್ಲ, ಆ ಕಾನೂನ್ನ ಹಿಂದೆ ಪಡಿಬೇಕು, ಆ ರೂಲ್ ಅನ್ನ ಹಿಂದೆ ಪಡಿಬೇಕು ಅನ್ನೋಂತ ಒತ್ತಾಯವನ್ನ ಸತತವಾಗಿ ಮಾಡ್ತಾನೆ ಬಂದು ಒಂದಿಷ್ಟು ಸಮಯ ತಗೊಂಡು 2 ವರ್ಷ ಸಮಯ ಆಯ್ತು. ಕೊರೋನಾ ಬಂದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಕಡಿಮೆ. ಹೌದು, ಆದ್ರೂ ನಮಗೆ ನೀವ್ ಹೇಳ್ತಿರಲ್ಲ, ನಾವು ಜನಪ್ರತಿನಿಧಿ ಆದವರು ಜನರ ಸಮಸ್ಯೆನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜನಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜನ ಕೊಡೋದು ಜನಪರವಾಗಿ ಆಡಳಿತ ಮಾಡ್ಲಿಕ್ಕೆ ಕಾನೂನು ಬೇಕು, ಕಾನೂನು ಬಿಟ್ಟೇನ್ ಮಾಡಬಾರ್ದು ಅಂತ ಅಲ್ಲ. ಆದ್ರೆ ಆ ಕಾನೂನ್ನ ಜಾರಿಗೆ ತರ್ತಾ, ಕಾನೂನು ಅನುಷ್ಠಾನ ಮಾಡ್ತಾ ಸಮಸ್ಯೆನು ಮರಿಬಾರದು. ಈ ಸಮಸ್ಯೆ ಉದ್ಭವ ಆಗ್ಲಿಕ್ಕೂ ಕಾರಣಕರ್ತರು ನಾವೇ, ಸಮಸ್ಯೆ ನಿರ್ಮಾಣ ಆಗ್ಲಿಕ್ಕೂ ಕಾರಣಕರ್ತರು ನಾವೇ. ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ನಾವ್ ಏನೊಂದು ಪ್ರಯತ್ನ ಮಾಡಬೇಕು, ಯಾವ ವಿಚಾರದಲ್ಲಿ ಯಾವಾಗ ನಾವು ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾವು ನಮ್ಮ ಬೆಂಗಳೂರಿನ ನನ್ನ ಸಹೋದ್ಯೋಗಿಗಳು, ಇವಾಗ ನಮ್ಮೊಂದಿಗೆ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ಮುಖ್ಯ ಚೀಫ್ ವಿಪ್ ಆಗಿರುವಂತ ನಮ್ಮ ರವಿಕುಮಾರ್ ಅವರು ಬರ್ತಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ವೇದಿಕೆಗೆ ಸ್ವಾಗತವನ್ನ ಮಾಡ್ತೀನಿ. ಏನೊಂದು ಆ ಟೈಮ್ನಲ್ಲಿ ಈ ಸಮಸ್ಯೆನ ನೋಡ್ತಿದ್ರು, ಲಕ್ಷಾಂತರ ಮನೆಗಳಿಗೆ ಕರೆಂಟ್ ಅನ್ನು ಕೊಟ್ಟಿರ್ಲಿಲ್ಲ, ಬರೀ ಟೆಂಪ್ರವರಿ ಕರೆಂಟ್ ನಲ್ಲೇ ಇದ್ರು. ಇದನ್ನ ತಕ್ಷಣ ಬಗೆಹರಿಸಬೇಕು ಅಂತ ನಾವು ಸರ್ಕಾರದಲ್ಲಿ ಹೇಳಿ, ನಮಗೂ ಹೀಗೆ ಅಧಿಕಾರಿಗಳು ಇದನ್ನು ಬಗೆಹರಿಸಲಿಕ್ಕೆ ಸಾಕಷ್ಟು ಸಮಯ ತಗೊಂಡ್ರು ನಮ್ಮ ಅಧಿಕಾರಿಗಳು. ಈ ರೀತಿ KRC ನಲ್ಲಿ ನಿಯಮಾವಳಿಗಳಾಗ್ಬಿಟ್ಟಿದೆ. ರೆಗ್ಯುಲೇಟರಿ ಅಥಾರಿಟಿಗಳು ಏನ್ ಹೇಳ್ತಾರೋ ಅದನ್ನೇ ನಾವು ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಆಗಿದ್ರು ಸಹ ರೆಗ್ಯುಲೇಟರಿ ಅಥಾರಿಟಿ ಏನ್ ಹೇಳ್ತಾರೋ ಅದನ್ನೇ ನಾವು ಪಾಲನೆ ಮಾಡಬೇಕು ಅನ್ನೋಂತ ಒಂದು ನ್ಯಾಯವನ್ನು ಇಟ್ಕೊಂಡು, ಕಾರಣನ ಇಟ್ಕೊಂಡು ನಮಗೆ ಸಾಕಷ್ಟು ಅಡಚಣೆ ಆಗುವಂತದ್ದಾಗಿತ್ತು. ಅದೇನೇ ಇರಲಿ, ಇದು ಬಗೆಹರಿಸಲೇಬೇಕು ಅಂತ ನಿರ್ಧಾರವನ್ನ ಮಾಡಿ, ಈಗಾಗಲೇ ರಮೇಶ್ ಅವರು ಹೇಳಿದಾಗೆ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ದಿಟ್ಟ ನಿರ್ಧಾರವನ್ನ ತಗೊಂಡು ನಾವಿಲ್ಲ ತೆಗಿಲೇಬೇಕು, ಹಿಂದೆ ಪಡಿಲೇಬೇಕು, ಏನ್ ಓಸಿನ ಪಡಿಬೇಕು ಅಂತ ನಿರ್ಧಾರ ಆಗಿದೆ, ಆ ಕಾನೂನ ಹಿಂದೆ ಪಡಿಲೇಬೇಕು ಅಂತ ನಿರ್ಧಾರವನ್ನ ಮಾಡಿ ನಮ್ಮ ಸರ್ಕಾರದಲ್ಲಿ ಇದನ್ನ ಹಿಂದೆ ಪಡೆಯುವಂತ ಕೆಲಸವನ್ನ ನಾವು ಮಾಡಿದೀವಿ. ನಾವು ಬೇರೆ ಬೇರೆ ಇಲಾಖೆನ ನಿರ್ವಹಣೆ ಮಾಡ್ತಿದ್ದು, ಆದ್ರೂ ನಮ್ಗೆ ಬೆಂಗಳೂರಿನಲ್ಲಿ ನಮ್ಗೆ ದೊಡ್ಡ ಸಮಸ್ಯೆ ಆಗಿತ್ತು. ತುಂಬಾ ಜನ ಎಲ್ಲೋದ್ರು ಈ ಟೆಂಪ್ರವರಿ ಕರೆಂಟ್ ಅವರೇ ಜನ ಇದ್ರು. ಹಾಗಾಗಿ ಈ ಸಮಸ್ಯೆ ನೋಡ್ಕೊಂಡು ನಾವು ಸುಮ್ಮನೆ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅದನ್ನ ಕೈಗೆತ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ದು. ಇದನ್ನ ನಿಮ್ಮ ಈಗ ಗಮನಕ್ಕೆ ತರ್ತಾ, ನಾವು ಜವಾಬ್ದಾರಿಯಲ್ಲಿ ಇದ್ದಾಗ, ನಾವು ಸರ್ಕಾರದಲ್ಲಿದ್ದಾಗ ಯಾವ ರೀತಿ ನಿಮ್ಮ ಪರವಾಗಿ ಕೆಲಸ ಮಾಡಿದ್ವಿ ಅಂತ ತಿಳಿಸ್ತಾ ಇದ್ದೀನಿ. ಈಗ ಇದ್ದಕ್ಕಿದ್ದ ಹಾಗೆ ರೋಗಿ ಬಯಸ್ತಿದ್ದು ಹಾಲುವನ್ನ, ವೈದ್ಯರು ಹೇಳಿದ್ದು ಹಾಲುವನ್ನ. ಆ ರೀತಿ ಈ ಕಾಂಗ್ರೆಸ್ ಸರ್ಕಾರ ಹಳೆ ಚಾಲನೆ ಬಿಡಲ್ಲ. ಹಳೆ ಅಭ್ಯಾಸ ಇದೆಯಲ್ಲ, ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳ್ತಾರಲ್ವಾ, ಏನ್ ಹೇಳ್ತಾರೆ? ಹ್ಯಾಬಿಚುವಲ್ ಅಫೆಂಡರ್ಸ್ ಒಂಥರ ಈ ಮೋಡಸ್ ಆಫ್ ಆಪರೆಂಡಿ ಇದೆ. ಯಾವ ರೀತಿ ಪಟ್ಟಾಕ್ಬೇಕು, ಯಾವ ರೀತಿ ಪಟ್ಟಾಕ್ತಾರೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ ಜೇಬು ತುಂಬುತ್ತೆ, ಮತ್ತೆ ನಮಗೆ ಬೇರೆ ಬೇರೆ ಎಲ್ಲ ಹಣ ಬಂದ್ರು ಅದರಲ್ಲೂ ಕಿಕ್ ಬ್ಯಾಕ್ ತಗೋಬಹುದು, ಅಭಿವೃದ್ಧಿಯಲ್ಲೂ ಕಿಕ್ ಬ್ಯಾಕು, ಕರೆಂಟ್ ಕೊಡಕ್ಕೂ ಕಿಕ್ ಬ್ಯಾಕ್. ಅದೆಲ್ಲ ಲೆಕ್ಕ ನೀವೆಲ್ಲ ಮತ್ತೆ ಹೇಳ್ಬಿಡಿ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜನ ಕೊಟ್ಟಂತ ಅಧಿಕಾರದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ರು ಅಂತ, ಸುಪ್ರೀಂ ಕೋರ್ಟ್ ಯಾವುದೋ ಒಂದು ಕೇಸ್ನಲ್ಲಿ ಇಡೀ ದೇಶದಲ್ಲಿ ಇದನ್ನ ಅನುಷ್ಠಾನ ಮಾಡಬೇಕು ಅಂತ ಒಂದು ಜನರಲ್ ಆಗಿ ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೂ ಒಂದು ಅಫಿಡವಿಟ್ ತಗೊಂಡು ಈ ದಿಕ್ಕಲ್ಲಿ ತೀರ್ಪನ್ನು ಕೊಟ್ಟಿರೋದೆ. ಆದ್ರೆ ಯಾವ ರಾಜ್ಯದಲ್ಲಿ
ಈ ತಪ್ಪಾಗಿತ್ತು. ಆ ರಾಜ್ಯದಲ್ಲೇ ಇದನ್ನು ಅನುಷ್ಠಾನ ಮಾಡಿಲ್ಲ, ಆ ರಾಜ್ಯದಲ್ಲೇ ಅನುಷ್ಠಾನವನ್ನ ಮಾಡಿಲ್ಲ. ಆ ಕಟ್ಟಡವನ್ನು ಮಾಡಿರುವಂತ ತಪ್ಪಿಗೆ ಇಡೀ ದೇಶ ವ್ಯಾಪ್ತಿಯಲ್ಲಿ ಈ ಕಾನೂನನ್ನ ವಿಸ್ತರಣೆ ಮಾಡಬೇಕು, ಕಾನೂನ ಅನುಷ್ಠಾನ ಆಗ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಾಗಿತ್ತು. ಅದೇ ಹೇಳ್ದಲ್ಲ, ಈಗ ರೋಗಿ ಬಯಸ್ತಿದ್ದು ವೈದ್ಯರು ಹೇಳಿದ್ರು, ಎಲ್ಲರೂ ಕಾಯ್ತಾ ಕೂತಿದ್ರು, ಒಂದೇ ಆಗೋಯ್ತು. ಸೊ ಇದನ್ನು ಕಾಯ್ತಾ ಕೂತಿದ್ದು ಇದನ್ನ ಜಾರಿಗೆ ಇಡೀ ಭಾರತದಲ್ಲಿ ಪ್ರಥಮ ರಾಜ್ಯ ಕರ್ನಾಟಕವಾಗಿತ್ತು. ಇದನ್ನ ಮಾಡೋ ಮೂಲಕ ಏನ್ ಸಮಸ್ಯೆ ಆಗಿದೆ ಅಂತ ಈಗ ನಿಮ್ಗೆಲ್ಲ ಗೊತ್ತಿದೆ. 16 ಲಕ್ಷ ಜನಕ್ಕೆ ಇವತ್ತು ಕರೆಂಟ್ ಇಲ್ಲದೆ ಇವತ್ತು ಮನೆ ಒಳಗಡೆ ಸೇರಂಗಿಲ್ಲ, ಮನೆ ಸಾಲ ತಗೊಂಡಿರೋದು ತೀರ್ಸಂಗಿಲ್ಲ, ಬಾಡಿಗೆ ಕೊಡಂಗಿಲ್ಲ, ಅವ್ರ ಮನೆ ಒಳಗಡೆ ಸೇರಂಗಿಲ್ಲ. ಮತ್ತು ವ್ಯವಸಾಯದವ್ರಿಗೆ, ಹೈನುಗಾರಿಕೆನಲ್ಲಿರೋರು, ಕೈಗಾರಿಕೆನಲ್ಲಿರೋರು, ಉದ್ಯಮಿಗಳು, ಈ ರೀತಿ ಹಲವಾರು ಜನಕ್ಕೆ ಪ್ರತಿಯೊಬ್ಬರಿಗೂ ಇವತ್ತು ಸಮಸ್ಯೆ ನಿರ್ಮಾಣ ಆಗಿರುವಂತದ್ದಿದೆ. ಈ ವಿಚಾರದಲ್ಲಿ ಸರ್ಕಾರಕ್ಕೆ ನಾವು ಬಹಳ ಬಲವಾಗಿ, ಇಡೀ ದೇಶದಲ್ಲಿ ಯಾವ ಸರ್ಕಾರನೂ ಈ ಕಾನೂನನ್ನು ಅನುಷ್ಠಾನ ಮಾಡಿಲ್ಲ. ನಿಮ್ಗೆ KRC ಅವರು ಹೇಳಿಲ್ಲ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ಸಹ ನಿಮ್ಗೆ ಹೇಳಿಲ್ಲ, ಇದನ್ನ ಯಾವ ಒಂದು ಕಾನೂನು ಸಹ ಬಂದಿಲ್ಲ. ಹಾಗಾಗಿ ತಾವು ಇದನ್ನ ತಡ ಮಾಡಬಹುದು. ಇದನ್ನ ಮುಂದಿನ ದಿನದಲ್ಲಿ ಬೇಕಾದ್ರೆ ತಗೊಳ್ಳಿ, ಒಂದು ಕಟ್ ಆಫ್ ಡೇಟ್ ಇಟ್ಕೊಂಡು ಮುಂದಿನ ದಿನದಲ್ಲಿ ಕಟ್ಟುವಂತ ಕಟ್ಟಡ ಕಟ್ಟೋರಿಗೆ ಇದು ಬೇಕಿದ್ರೆ ಅನುಷ್ಠಾನ ಮಾಡ್ಕೊಳ್ಳಿ. ಅಲ್ಲೂ ಅನುಷ್ಠಾನವನ್ನ ಮಾಡ್ತಾ ಮುಂಜಾಗ್ರತೆಯನ್ನು ವಹಿಸಿ ಮಾಡಿ ಅಂತ ಸರ್ಕಾರಕ್ಕೆ ಜನ ವಿರೋಧಿ ಕ್ರಮವನ್ನು ವಹಿಸಬೇಡಿ. ಪರಿಪರಿಯಾಗಿ ಹೇಳ್ದವು ಸರ್, ಪರಿಪರಿಯಾಗಿ ಹೇಳ್ದವು. ಇದು ಮಾಡ್ತಿರುವಂತ ಮಹಾ ತಪ್ಪು, ದಯವಿಟ್ಟು ಮಾಡಬೇಡಿ. ಇದು ಜನ ವಿರೋಧಿ ಆಗಿದೆ. ನಿಮ್ಗೆ ಜನ ಅಧಿಕಾರ ಕೊಟ್ಟಿರೋದು ಜನರ ಪರವಾಗಿ ಆಡಳಿತ ಮಾಡಬೇಕೆ ಹೊರತು ಜನರಿಗೆ ಕಷ್ಟ ಕೊಡ್ಲಿಕ್ಕಲ್ಲ. ಅಣ್ಣ ಒಂದ್ ನಿಮಿಷ, ನಾವು ಇದನ್ನ ಹೇಳ್ದು ಬೇರೆ ರಾಜ್ಯಗಳಲ್ಲಿ ಅಳವಡಿಸಿಲ್ಲ ಅಂತ. ಅಪ್ಪ, ಬೇರೆ ರಾಜ್ಯದಲ್ಲೆಲ್ಲ ಇರೋದು ಬಿಜೆಪಿ ಗೌರ್ಮೆಂಟ್. ನಾವು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡದೇವ್ರೆ ನಮ್ದು ಕಂಟೆಂಪ್ಟ್ ಕೋರ್ಟ್ ಹಾಕ್ಬಿಟ್ಟು ನಮ್ಮನ್ನ ಡಿಸಾಲ್ವ್ ಮಾಡ್ಬಿಡ್ತಾರಪ್ಪ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಂತ ಹೇಳಿದ್ರಣ್ಣ. ಈಗ ಹೇಳ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಷ್ಟು ಬಂದಿದಾವೆ ಇದುವರೆಗೂ? ಎಷ್ಟು ಜಡ್ಜ್ಮೆಂಟ್ ಬಂದಿದಾವೆ? ಎಷ್ಟು ಜಡ್ಜ್ಮೆಂಟ್ ಬಂದಿದೆಯಪ್ಪ? ನಾವೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇವತ್ತು ಪಾಲನೆ ಮಾಡಬೇಡಿ ಅಂತಲ್ಲ, ಒಂದು ಮುಂದಿನ ದಿನಾಂಕ ನಿಗದಿ ಮಾಡಿಕೊಂಡು ಬರುವಂತ ದಿನದಲ್ಲಿ ಹೊಸದಾಗಿ ಕಟ್ಟಡ ಕಟ್ಟೋರಿಗೆ, ಈಗಾಗಲೇ ಕಟ್ಟಡ ಕಟ್ಟಿರೋರಿಗೆ ಹೊಡೆದಾಕಕ್ಕಾಗತ್ತಾ? ಸೊ ಹಾಗಾಗಿ ಮುಂದಿನ ದಿನಾಂಕ ನಿಗದಿಯನ್ನು ಮಾಡ್ಕೊಂಡು ಮಾಡಿ. ಯಾರು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಎಷ್ಟು ಗೌರವ ಕೊಡ್ತೀರಾ? ಕಾನೂನ್ಗೆ ಎಷ್ಟು ಗೌರವ ಕೊಡ್ತೀರಾ? ಜನರಿಗೆ ಎಷ್ಟು ಗೌರವ ಕೊಡ್ತೀರಾ ಅನ್ನೋದನ್ನ ನಾವು ಕಳೆದ 3 ವರ್ಷ ನೋಡ್ಬಿಟ್ಟಿದೀವಿ. ಇವರ ಗೌರವ ಕೊಡೋದು, ಕಾನೂನು ಪಾಲನೆ ಮಾಡೋದು, ಜನರನ್ನ ಗೌರವಿಸುವಂಥದ್ದು ಇದೆಲ್ಲ ನೋಡಿದೀವಿ. ಇವರೆಷ್ಟು ಬಡ್ಡೆಗೆ ಕಾನೂನನ್ನ ಗೌರವಿಸ್ತಾರೆ ಅನ್ನೋದು ನಮಗೂ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಇದೆಲ್ಲ ಮಾಡಿರೋದು ದುರುದ್ದೇಶದಿಂದ. ಇದು ಮಾಡಿರೋದೇ ದುರುದ್ದೇಶದಿಂದ ಮಾಡಿರೋದು. ಹೇಗೆ ಜನರ ಹತ್ರ ದುಡ್ಡನ್ನು ತೆಗಿಬಹುದು, ಯಾವ ರೀತಿ ಅವರಿಗೆ ಅನಾನುಕೂಲತೆಯನ್ನು ಮಾಡಬಹುದು. ಇದು ಒಂದೇ ಅಲ್ಲ, ಬರೀ OC-CC ಅಲ್ಲ ಯಜಮಾನ್ರೆ. ಬಿ ಖಾತೆ, ಎ ಖಾತೆ ಅಂತ ಯಾವ್ದಾರು ಬಿ ಖಾತೆ, ಎ ಖಾತೆ ಅಂತ ಯಾವ್ದಾರು ಇರೋದು ನೋಡಿದ್ದೀರಾ? ಬರೀ ಖಾತೆ ಅನ್ನೋದಿದೆ, ಬಿ ಖಾತೆ ಎ ಖಾತೆ ಅನ್ನೋದಿಲ್ಲ. ಬಿ ಖಾತೆ ಅಂದ್ರೆ ಈಗ ಎ ಖಾತೆ ಆಗ್ಲಿಕ್ಕೂ ಇವತ್ತೊಂದು ದೊಡ್ಡ ಕಾನೂನ ಮಾಡಿ ಅದರಲ್ಲಿ ಸಮಸ್ಯೆನ ನಿರ್ಮಾಣ ಮಾಡಿ, ಈ ಖಾತೆ ಅಂತ ಮಾಡಿ ಅದರಲ್ಲಿ ಸಮಸ್ಯೆನ ನಿರ್ಮಾಣ ಮಾಡಿ, ಲೇಔಟ್ ಕನ್ವರ್ಷನ್ ಆಗಿಲ್ಲ ಅನ್ನೋದಕ್ಕೆ ಅದಕ್ಕೆ ಸಮಸ್ಯೆ ನಿರ್ಮಾಣ ಮಾಡಿ, ತಿರ್ಗಾ ಲೇಔಟ್ ಅಪ್ರೂವಲ್ ಆಗಿಲ್ಲ ಅನ್ನೋದಕ್ಕೆ ಅದಕ್ಕೊಂದು ಸಮಸ್ಯೆ ನಿರ್ಮಾಣ ಮಾಡಿ, ಜಮೀನ್ಗೇನೋ ಎ ಖಾತೆ ಕಷ್ಟಪಟ್ಟು ದುಡ್ಡು ಕಟ್ಟಿ, ದಂಡ ಕಟ್ಟಿ, ಇದ್ ಕಟ್ಟಿ, ಅದ್ ಕಟ್ಟಿ, ಇರೋ ದುಡ್ಡೆಲ್ಲ ಕಟ್ಟಿ ಅವ್ನ ಜೀವನವನ್ನ ಎಲ್ಲ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಕಟ್ಟಿದ್ರು ಇವ್ರು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗಲ್ಲ. ಜಮೀನ್ದು ಸರಿ ಮಾಡ್ಕೊಂಡು ಕಷ್ಟಪಟ್ಟು ಇರೋದೆಲ್ಲ ಮಾರಿ ಎಲ್ಲ ಮಾಡಿ ಅವ್ರು ದುಡ್ಡು ಕೊಟ್ರು, ಬಗೆಹರಿಸ್ಕೊಂಡು ಮುಂದಕ್ಕೆ ಬಂದ್ರೆ ಬಿಲ್ಡಿಂಗ್ ಈಗ ಬಂದ್ಬಿಡ್ತಾರೆ. ಪ್ಲಾನ್ ಸ್ಯಾಂಕ್ಷನ್ ಆದ್ಮೇಲೆ CC. ಇವತ್ತು ಬಿಲ್ಡಿಂಗ್ ಕಟ್ಟಿರೋರಿಗೆ ಎಲ್ಲಿಂದ CC ತರ್ತಾರೆ? CC ತಗೊಳ್ಳೋದು ಯಾವಾಗ? ಪ್ರಾರಂಭದಲ್ಲಿ ತಗೊಳ್ಳೋದು, ಕಟ್ಟಡ ಪ್ರಾರಂಭ ಮಾಡಿದಾಗ ತಗೊಳ್ಳೋದು. ಕಟ್ಟಡ ಎಲ್ಲ ಕಟ್ಟಿದಾದ್ಮೇಲೆ CC ತೊಗೊಳಕಾಗತ್ತ? ಈಗ CC ತಗೊಂಡ್ರೇನೆ OC ಕೊಡಲ್ಲ. CC ಇಲ್ಲದೆ OC ಇಲ್ಲ. ಹಾಗಾಗಿ OC ಗಿರಾಕಿಗಳು ಇವ್ರ ಮನೆಗಳೆಲ್ಲ ನೋಡಿ
ನೋಡಿ, ಇವ್ರು ಯಾರ ಮನೆಗಳು ಸಿಸಿ ಓಸಿ ತಗೊಂಡು ಕಟ್ಟಿರೋಂತ ಒಬ್ಬನೇ ಒಬ್ಬ ಇದಾನ ಅಂತ ನೋಡಿ ನನ್ಗೆ ಹೇಳಿ. ಮುಖ್ಯಮಂತ್ರಿಗಳು ತಕೊಂಡಿದ್ದಾರೆ ನಮ್ಮ ಮೊನ್ನೆ ಏನ ಓಸಿ ತಗೊಂಡು ಸರ್ವಿಸ್ ಆಯ್ತು ಓಸಿ ತಗೊಂಡು ಬೆಂಗಳೂರು ಮೈಸೂರು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಬಿಡಿ. ಈಗ ಒಟ್ಟು ಹೇಳಬೇಕು ಅಂದ್ರೆ ಇದ್ಯಾವುದು ಈ ಕಾನೂನು ಚೌಕಟ್ಟಲ್ಲಿ ಆ ರೀತಿ ಇದು ಅವಶ್ಯಕತೆ ಮಾಡ್ಲಿಲ್ಲ ಅಂದ್ರೆ ನಮಗೆ ಗಂಡಾಂತರ ಬರುತ್ತೆ, ಸಮಸ್ಯೆ ಉದ್ಭವ ಆಗುತ್ತೆ ಅನ್ನೋಂಥದ್ದು ಯಾರಿಗೂ ಗೊತ್ತಿರ್ಲಿಲ್ಲ. ಈ ಸಿಸಿ ಓಸಿ ಅಂತಾನೆ 95% ಜನಕ್ಕೆ ಈ ರೀತಿ ಸಿಸಿ ಇದೆ ಓಸಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಹೌದಲ್ವಾ? ಗೊತ್ತಿತ್ತ? ಯಾರು ಕೆಲವು ಬಿಲ್ಡಿಂಗು ಬಾಡಿಗೆ ಕೊಡೋರು, ಯಾರು ಬಾಡಿಗೆ ಕೊಡಬೇಕಾದ್ರೆ ದೊಡ್ಡ ಕಂಪನಿಗಳು ಓಸಿಗಳು ಇಲ್ದರೆ ಬಾಡಿಗೆ ಬರ್ತಿರ್ಲಿಲ್ಲ. ಅಂತವ್ರು ಮಾತ್ರ ಬಾಡಿಗೆದಾರನಿಗೋಸ್ಕರ ಮಲ್ಟಿನ್ಯಾಷನಲ್ ಕಂಪನಿಗಳು ಬಾಡಿಗೆ ಬರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಓಸಿಗಳು ತಗೊಳ್ತೀರಿ. ಇವೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಆದ್ರೂ ನಾನು ಮತ್ತೊಮ್ಮೆ ಅದನ್ನು ಉಚ್ಚಾರಣೆ ಮಾಡಿದ್ದೀನಿ. ಹಾಗಾಗಿ ಆತ್ಮೀಯರೇ, ಜನರಿಗೆ ಯಾರಿಗೂ ಜಾಗೃತಿ ಇರಲಿಲ್ಲ, ಮತ್ತೆ ಇದ್ರ ಬಗ್ಗೆ ತಿಳುವಳಿಕೆನೂ ಇರಲಿಲ್ಲ. ಸಿಸಿ ತೊಗೊಳ್ಬೇಕಿತ್ತು, ಓಸಿ ತೊಗೊಳ್ಬೇಕಂತ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ. ಹಾಗಾಗಿ ಈ ತಿಳುವಳಿಕೆ ಇಲ್ಲದಂತ ಈ ಜನಕ್ಕೆ ಇವತ್ತು ಏಕಾಏಕಿ ರಾತ್ರೋರಾತ್ರಿ ಸುಪ್ರೀಂ ಕೋರ್ಟಿನ ನೆಪ ಒಡ್ಡಿ ಇವತ್ತು ಅವರಿಗೆ ಮಾರಕವಾಗಿರುವಂತ ಇಂಥ ಕಾನೂನನ್ನ ತಂದು ಕಷ್ಟ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಖಂಡಿತ ನಾವು ನಿಮ್ಮೆಲ್ಲರ ಪರವಾಗಿ, ಇಡೀ ನಾಡಿನ ಜನತೆಯ ಪರವಾಗಿ, ಇವತ್ತೇನ್ ಕಷ್ಟಕ್ಕೆ ಸಿಲುಕಿರುವಂತ ಈ ಗ್ರಾಹಕರು, ಈ ಮನೆಯನ್ನ ಕಟ್ಟಿ ಕಷ್ಟದಲ್ಲಿ ಸಿಲುಕಿರುವಂತ ಈ ಜನರ ಪರವಾಗಿ ಖಂಡಿತ ನಾವು ಸದನದಲ್ಲಿ ಇವತ್ತು ಸರ್ಕಾರಕ್ಕೆ ಬಿಗಿಯಾಗಿ ಮಾತಾಡುವ ಮೂಲಕ ಮತ್ತು ಒತ್ತಾಯವನ್ನ, ಬಹಳ ಬಲವಾಗಿ ಒತ್ತಾಯವನ್ನ ಈ ನಾಡಿನ ಜನತೆಯ ಪರವಾಗಿ ನಾವು ಒತ್ತಾಯವನ್ನು ಮಾಡಿ ಸರ್ಕಾರವನ್ನ ಮಣಿಸುವಂಥದ್ದು, ಸರ್ಕಾರಕ್ಕೆ ಮನವರಿಕೆ ಮಾಡುವಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನ ಈ ಕಷ್ಟದಲ್ಲಿರುವಂತ ಜನರನ್ನ ಕಷ್ಟವನ್ನ ದುರುಪಯೋಗ ಪಡಿಸ್ಕೊಂಡು ನೀವು ಹಣ ಮಾಡುವಂತ, ಯಾಕೆಂದ್ರೆ ಸರ್ಕಾರ ಬರ್ಬಾತ್ ಆಗ್ಬಿಟ್ಟಿದೆ, ಸರ್ಕಾರ ಸಾಲದಲ್ಲಿ ಸಿಲುಕಿದೆ ಅನ್ಬಿಟ್ಟು ಜನರ ಮೇಲೆ ಬರೆ ಎಳೆಯೋ ಕೆಲಸವನ್ನ ನೀವು ಮಾಡಬೇಡಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿ. ನಾವ್ ಎಷ್ಟೋ ಒಂದ್ ಕಡೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ, ನಾವು ಮನೆ ಇಲ್ದದವ್ರಿಗೆ ಮನೆ ಕೊಡಬೇಕು ಅನ್ನೋಂಥದ್ದು ಸರ್ಕಾರ ಜವಾಬ್ದಾರಿ. ಏನು? ಮನೆ ಇಲ್ದದವ್ರಿಗೆ ನಿವೇಶನ ಕೊಡಬೇಕು, ಮನೆ ಇಲ್ದದವ್ರಿಗೆ ಸೂರಿಲ್ದದವ್ರಿಗೆ ಸೂರು ಕೊಡಬೇಕು ಅನ್ನೋಂಥದ್ದು ಸರ್ಕಾರ ಜವಾಬ್ದಾರಿ, ಸಾಂವಿಧಾನಿಕವಾಗಿ ಇರುವಂತದ್ದು. ಇವತ್ತು ನಾವಂತೂ ಕೊಡ್ತೇ ಅಲ್ಲ, ಪಾಪ ಜನನೇ ಕಟ್ಕೋತಿದ್ದಾರೆ. ಈ ಕಟ್ಕೊಳ್ತಿರೋಂಥ ಜನಕ್ಕೆ ಕಷ್ಟದಲ್ಲಿ ಸಿಗಿಸ್ಬಾರ್ದು. ನಾವು ಅವರಿಂದ GST ಎಷ್ಟು ತೊಗೊಳ್ತೀವಿ? GST 18%. ಈ ಮುಂಚೆ 28% ಇತ್ತು, ಈಗ 18% ತೊಗೊಳ್ತಾ ಇದೀವಿ. ಎಲ್ಲಾದ್ರಲ್ಲೂ 18% ತಗೊಂಡು ಸ್ಮಾರ್ಟ್ ಮೀಟರ್ ತಗೊಂಡು 5 ಸ್ಮಾರ್ಟ್ ಮೀಟರ್, ಒಂದೊಂದು ಮನೆಗೆ 5 ಸ್ಮಾರ್ಟ್ ಮೀಟರ್ ಅಲ್ಲಿ ಕರೆಂಟ್ ಮೇಂಟೆನೆನ್ಸ್ ಕಾಸ್ಟ್, ಫಿಕ್ಸೆಡ್ ಚಾರ್ಜಸ್ ಜಾಸ್ತಿ. ಫಿಕ್ಸೆಡ್ ಚಾರ್ಜಸ್ ಅಲ್ಲ, ಫ್ಯೂಲ್ ಚಾರ್ಜಸ್. ಸ್ಮಾರ್ಟ್ ಮೀಟರ್ ಮೇಂಟೆನೆನ್ಸ್ ಕಾಸ್ಟ್ 75 ರೂಪೀಸ್ ಸಿಂಗಲ್ ಪೇಜ್ ಪರ್ ಮಂತ್, ಅದು ಬೇರೆ ಕಟ್ತೀವಿ ನಾವು. ಇಷ್ಟೆಲ್ಲ ಸ್ಮಾರ್ಟ್ ಮೀಟರ್ ಅಲ್ಲೂ ಸ್ಮಾರ್ಟ್. ಕರೆಂಟ್ ಚಾರ್ಜ್ 2 ಪಟ್ಟು ಜಾಸ್ತಿ ಆಗಿದೆ. ಕರೆಂಟ್ ಚಾರ್ಜ್ ಎಷ್ಟಾಗಿದೆ? 2 ಪಟ್ಟು ಜಾಸ್ತಿ ಆಗಿದೆ. ಫಿಕ್ಸ್ ಚಾರ್ಜಸ್ ಜಾಸ್ತಿ ಆಗಿದೆ. ಅವರು ಸಿಬ್ಬಂದಿಗಳು ನಿವೃತ್ತಿ ಆದ್ಮೇಲೆ ದುಡ್ಡು ಕೊಡ್ಲಿಕ್ಕೆ, ಪೆನ್ಷನ್ ಕೊಡ್ಲಿಕ್ಕೆ ಮತ್ತು ಸೆಟಲ್ಮೆಂಟ್ ಮಾಡಿ ದುಡ್ಡಿಲ್ಲ, ಅದಕ್ಕೂ ನೇರವಾಗಿ ಗ್ರಾಹಕನ ಮೇಲೆ ಹಾಕ್ತಾರೆ. ಹೌದಲ್ವಾ? ಈ ರೀತಿ ಹಗಲು ದರೋಡೆ ಮಾಡೋಂತ ಯಾವ್ದಾರು ಇತಿಹಾಸದಲ್ಲಿ ಯಾವ್ದಾದ್ರು ಸರ್ಕಾರ ನೋಡಿದೀರಾ? ಹೇಳಿ ನೀವೇ. ಇತಿಹಾಸದಲ್ಲಿ 78 ವರ್ಷದಲ್ಲಿ ಈ ರೀತಿ ಹಗಲು ದರೋಡೆ ಹೊಡೆಯುವಂತ ಸರ್ಕಾರಗಳು ನಾವು ಎಂದೂ ಕಂಡಿಲ್ಲ, ಎಂದೂ ಕಾಣಲ್ಲ. ಈ ಮಟ್ಟಕ್ಕೆ ತಿಂದ್ರೆ ಏನಪ್ಪ ಆಗುತ್ತೆ? ನೀವೆಲ್ಲ ನನ್ನ ಆತ್ಮೀಯ ಸೋದರರಲ್ಲಿ ನಿಮ್ಮಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಇದನ್ನ ತಡೆ ಹೊಡಿಲಿಕ್ಕೆ. ಈಗ 4.5 ಲಕ್ಷ. ಹೌದು, ಬಿಗಿ ಹೊಡಿ. ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ನೋಡಿ, ನೀವೇಗೆ, ನಾವಂತೂ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ, ಸತ್ಯವಾಗಿ ಇದೊಂದು ರಾಜಕೀಯ ಪ್ರೇರಿತವಾಗಿ ನಾನು ಯಾವ್ದು ಹೇಳಿಕೆ ಕೊಡ್ತಿಲ್ಲ. ಇದು ಭಾಷಣ ಮಾಡ್ತಿರೋದು ಯಾವ್ದು ನಾನು ರಾಜಕೀಯ ಪ್ರೇರಿತವಾಗಿ ನಾನೇನ್ ಮಾತಾಡ್ತಿಲ್ಲ. ವಾಸ್ತವಾಂಶವನ್ನ ಹೇಳ್ತಾ ಇದ್ದೀರಣ್ಣ. ಅಟ್ ಪ್ರೆಸೆಂಟ್ ವಾಸ್ತವಾಂಶ
ಒಂದು ಸರ್ಕಾರನ ಅಧಿಕಾರಕ್ಕೆ ತಂದು ಈ ರೀತಿ ಸಂಕಷ್ಟಕ್ಕೆ ಸಿಲುಕಿಸುವಂತ ಕೆಲಸ ಯಾರು ಸರ್ಕಾರ ಮಾಡಬಾರ್ದು. ಇವತ್ತು ಕಷ್ಟದಿಂದ ಪರಿಹಾರ ಕೊಡುವಂತ ಕೆಲಸಗಳನ್ನ ಮಾಡಬೇಕು. ಖಂಡಿತ ಈ ವಿಚಾರವನ್ನ ಕೈಗೆತ್ಕೊಳ್ತೀನಿ. ಅದೇ ದಾರಿಯಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ದಯವಿಟ್ಟು ಈ ಕರೆಂಟ್ ಅನ್ನುವಂಥದ್ದು ವರ್ಷಕ್ಕೂ ಬೇಡಿಕೆ 40% ಹೆಚ್ಚುತ್ತಾ ಇದೆ. ಕರೆಂಟಿನ ಉತ್ಪಾದನೆ ದರ ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ? ಅಲ್ಲ, ನೀವು ಬೆಸ್ಕಾಂ ಅವರು ಎಸ್ಕಾಂ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಬಿಡಿ ಸರ್ಕಾರ, ಆದ್ರೆ ಉತ್ಪಾದನೆ ದರ ಕಮ್ಮಿ ಆಗ್ತಿದೆ ಜಾಸ್ತಿ ಆಗ್ತಿದೆ ಹೇಳಿ? ಉತ್ಪಾದನೆ ಜಾಸ್ತಿ ಆಗ್ತಿದೆ, ದರ ಕಡಿಮೆ ಆಗ್ತಾ ಇದೆ ಸರ್. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಿದ್ಯಾ ಕಮ್ಮಿ ಕಡಿಮೆ ಆಗ್ತಾ ಇದೆ? ಪ್ರೊಡಕ್ಷನ್ ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ? ಕಡಿಮೆ ಆಗ್ತಾ ಇದೆ. ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗ್ತಿರ್ಬೇಕಾರೆ ದರ ಯಾಕೆ ಜಾಸ್ತಿ ಆಗ್ಬೇಕು ಸರ್? ಹಿಂದೆ ಸೋಲಾರ್ಗೆ 1 ಯೂನಿಟ್ಗೆ 11 ರೂಪಾಯಿ ಇತ್ತು. ಇವತ್ತು ಸೋಲಾರ್ ಯೂನಿಟ್ ವಿದ್ಯುತ್ ಸಂಪರ್ಕವನ್ನ ಯಾರು ಸೋಲಾರ್ ಮಾಡ್ತಾ ಇದ್ದಾರೆ 2.5 3 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಲ್ವಾ? ಹೌದು ಸರ್. ದರ ಯಾಕೆ ಜಾಸ್ತಿ ಆಗ್ಬೇಕು? ಇಲ್ಲಿ ಖರ್ಚು, ಮೇಂಟೆನೆನ್ಸ್, ಯಾವ ಖರ್ಚು ಎಲ್ಲಾನು ಹಾಕ್ಬೇಕಲ್ಲ. ನಾನು ಹೇಳ್ತೀನಿ, ಇನ್ ಮುಂದಿನ ದಿನದಲ್ಲಿ ಈ ದೊಡ್ಡ ಗುತ್ತಿಗೆದಾರರು ಸರ್ಕಾರಕ್ಕಿಂತ ಬಲಿಷ್ಠವಾಗಿ ಬೆಳೆಯ ಕೊಟ್ಟಿದ್ದಾರೆ. ಸರ್ಕಾರಕ್ಕಿಂತ ಬಲಿಷ್ಠವಾಗಿ ಬೆಳಿಲಿಕ್ಕೆ ಹೊರಟಿದ್ದಾರೆ. ಸರ್ಕಾರಗಳಿಗಿಂತ ಬಲಿಷ್ಠವಾಗಿ. ಇದು ಸಮಾಜಕ್ಕೆ ಒಳ್ಳೇದಲ್ಲ, ನಮ್ಮ ಭವಿಷ್ಯಕ್ಕೆ ಒಳ್ಳೇದಲ್ಲ. ಈ ರೀತಿ ಹಣ ಒಬ್ಬ ವ್ಯಕ್ತಿಗಳಲ್ಲಿ ಸೇರ್ಕೊಂಡ್ರೆ ನಮ್ಮ ಭವಿಷ್ಯಕ್ಕೆ ಒಳ್ಳೇದಲ್ಲ. ಈ ರೀತಿ ಬೆವರು ಸುರಿಸಿ ದುಡ್ದಂತ ಹಣ, ಜನರ ದುಡ್ಡ ಎಲ್ಲೆಲ್ಲೋ ದರವನ್ನ ಕಮ್ಮಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ತರಕಾರಿ ಬೆಲೆ ಜಾಸ್ತಿ ಆದ್ರೂ, ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ನಾವು ಗಲಾಟೆ ಮಾಡ್ತೀವಿ. ಒಂದ್ ಸ್ವಲ್ಪ ಅಕ್ಕಿ ಬೆಲೆ ಜಾಸ್ತಿ ಆದ್ರೂ ಗಲಾಟೆ ಮಾಡ್ತೀವಿ. ವೈಜ್ಞಾನಿಕವಾಗಿ ಒಬ್ಬ ರೈತನಿಗೆ ಯಾವ ದರ ಸಿಗ್ಬೇಕು, ದರ ಸಿಗ್ಲಿಕ್ಕೆ ನಾವು ಅವಕಾಶನೇ ಕೊಡಲ್ಲ. ಸ್ವಲ್ಪ ಜಾಸ್ತಿ ಆದ್ರೆ ಅಲ್ಲೇ ಅಡ್ಡ ಹಾಕ್ಬಿಡ್ತೀವಿ. ರೈತ ಪಾಪ ಬೆವರು ಸುರಿಸಿ ಬೆಳೆದಂತವನು. ಆದ್ರೆ ಇಲ್ಲಿ ಈ ಕರೆಂಟ್ ಉತ್ಪಾದನೆ ಮಾಡೋರು, ಕರೆಂಟ್ ಸರಬರಾಜು ಮಾಡೋರು, ಗುತ್ತಿಗೆದಾರರು, ದೊಡ್ಡ ಗುತ್ತಿಗೆದಾರರು ಹಗಲು ದೊರಾಡೆ ಮಾಡ್ತಿದಾರಲ್ಲ, ನಾವು ಸುಮ್ಮನೆ ಇದೀವಲ್ಲ. ನನ್ಗೂ ಇಷ್ಟು ಬ್ರಹ್ಮಾಂಡ ಗೊತ್ತಿರ್ಲಿಲ್ಲ ರೀ. ನಾನು ಯಾವಾಗ ಸ್ಮಾರ್ಟ್ ಮೀಟರ್ದು ತಗೊಂಡ್ನೋ ಆಗ್ಲೂ ಗುತ್ತಿಗೆದಾರರು ದೊಡ್ಡವ್ರು ಯಾರು ನನ್ನ ಹತ್ರ ಬಂದಿರ್ಲಿಲ್ಲ. ಯಾವಾಗ ಒಬ್ಬನಿಗೆ ಕೊಟ್ರು ಅವ್ರಿಗೆ ಉರಿ ಹತ್ಕೊಳ್ತು. ಏನಾಯ್ತು? ಆ ಗುತ್ತಿಗೆದಾರರಿಗೆ ಉರಿ ಹತ್ಕೊತ್ತು. 25% ಹಂಚಿಕೆ ಮಾಡ್ಕೊಳ್ಳೋರು ಮೊದ್ಲು. ಯಾವಾಗ ಇಡೀ ಗುತ್ತಿಗೆನ ಒಬ್ಬನಿಗೆ ಕೊಟ್ರು ಅವರಲ್ಲಿ ಉರಿ ಹತ್ಕೊಳ್ತು. ಹಂಗಾಗಿ ನನ್ನ ಹತ್ರ ಬಂದ್ರು. ಇಲ್ಲ ನನಗೂ ಗೊತ್ತಾಗ್ತಿರ್ಲಿಲ್ಲ ಯಾವ ರೀತಿ ವಿದ್ಯುತ್ ಶಕ್ತಿಯಲ್ಲಿ ಭ್ರಷ್ಟಾಚಾರ ನಡೀತಿದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವತ್ತು ಇದನ್ನ ನಾವು ಜವಾಬ್ದಾರಿಯುತವಾಗಿ ನಾಡಿನ ಜನರಾಗಿ, ಮಕ್ಕಳಾಗಿ ನಾವು ನೋಡ್ತಾ ಕೂತ್ಕೊಂಡು ಯಾರೋ ಮಾಡ್ತಾರೆ ಅಂದ್ರೆ ಆಗಲ್ಲ. ರೈತರಿಗೆ ಮಾತ್ರ ದುಡ್ಡು ಕೊಡ್ಲಿಕ್ಕೆ ನಾವು ಯೋಚನೆ ಮಾಡ್ತೀವಿ ದರದಲ್ಲಿ. ಕರೆಂಟ್ ಮಾತ್ರ ಏರ್ತಾನೆ ಹೋಗ್ತದೆ. ಎಷ್ಟು ಏರ್ತಿದೆ ನೀವೇ ಹೇಳಿ? ಕಳೆದ 3 ವರ್ಷದಲ್ಲಿ ದರ ಎಷ್ಟೇ ಆಗಿದೆ ಹೇಳಿ? ಬರೀ ದರ ಹೇಳಿದ್ದೀರಾ, ಫಿಕ್ಸೆಡ್ ಚಾರ್ಜಸ್ ಎಷ್ಟಾಯ್ತು ಹೇಳಿ? 1:2 ಸರ್. 100%, 120% ಜಾಸ್ತಿ ಆಗಿದೆ ತಾನೆ? ಹೌದು ಸರ್. ಇದನ್ನ ಯಾವ ತರ ಕೇಳಿದ್ವ ನಾವು? ಏನಾದ್ರು ಒಂದೇ ಒಂದು ಸ್ಟ್ರೈಕ್ ಆಯ್ತಾ? ಒಂದೇ ಒಂದು ಸ್ಟ್ರೈಕ್ ಆಯ್ತೇನ್ರಿ? ಹಣ ವಹಿವಾಟು ಆಗೋದು ಎಷ್ಟು ದುಡ್ಡು ಆಗುತ್ತೆ ಗೊತ್ತಾ? ಎಷ್ಟು ವಹಿವಾಟು ಆಗುತ್ತೆ? ದಯವಿಟ್ಟು ಆತ್ಮೀಯರೇ, ನಮ್ಮ ನಾಡನ್ನ, ನಮ್ಮ ಜನನ್ನ ಕಾಪಾಡುವಂತ ಜವಾಬ್ದಾರಿ ನಿಮ್ಮ ಮೇಲೂ ಇದೆ, ನಮ್ಮ ಮೇಲೂ ಇದೆ, ನಿಮ್ಮ ಮೇಲೂ ಇದೆ. ಆತ್ಮಸಾಕ್ಷಿ ಇಟ್ಕೊಂಡಿರ್ಬೇಕು ನಾವೆಲ್ಲ. ಹಾಗಾಗಿ ಆತ್ಮಸಾಕ್ಷಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ. ಖಂಡಿತ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಸದಾಕಾಲ ನಾವು ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ವಿಶ್ವಾಸನ ಕೊಟ್ಟು, ಈ ವಿಚಾರದಲ್ಲಿ ನಾನು ಸಾಕಷ್ಟು ಬಾರಿ ಇದನ್ನ ಎಲ್ಲಾ ಹಂತದಲ್ಲೂ ಮಾತಾಡುವಂತದ್ದಾಗಿದೆ. ಇದನ್ನ ಈ ಬಾರಿ ಶಕ್ತಿ ಮೀರಿ ಈ ಸರ್ಕಾರಕ್ಕೆ ಈ ಪರಿಹಾರವನ್ನ ಕೊಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ನಾವು ಈ ನಾಡಿನ ಜನತೆಯ ಪರವಾಗಿಯೂ ನಿಮ್ಮ ಪರವಾಗಿಯೂ ಕೆಲಸ ಮಾಡ್ತೀವಿ ಅಂತ ಹೇಳಿ ನಿಮ್ಗೆಲ್ಲರಿಗೂ
ಒಂದನೇ ಧನ್ಯವಾದಗಳು. ದಯವಿಟ್ಟು ಗಟ್ಟಿಯಾಗಿ ನಿಂತ್ಕೊಳ್ಳಿ ರಮೇಶು, ಗಟ್ಟಿಯಾಗಿರ್ರಿ. ನಮ್ಗೆ ಏನಾಗಿದೆ ಅಂದ್ರೆ, ನಾನು 11 ತಿಂಗಳಿಂದ ಓಸಿ ಬಗ್ಗೆ ನಾನು ಹೋರಾಟವನ್ನ ಮಾಡ್ತಾ ಇದ್ದೆ. ಹಲವಾರು ಸಭೆಗಳಲ್ಲೂ ನಾನು ಮಾತಾಡಿದೆ. ಇವತ್ತು ಪ್ರಮುಖವಾದ ವಿರೋಧ ಪಕ್ಷ ಯಾಕೋ ಇದನ್ನು ಮನಸ್ಸು ಮಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಓಸಿ ಪರವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರೋದು ವಿದ್ಯುತ್ ಗುತ್ತಿಗೆದಾರರು ಅಂತ ಹೇಳ್ತದೆ. ಇವತ್ತು ನೀವು ಒಂದು ಒಳ್ಳೆಯ ದೃಢ ನಿರ್ಧಾರವನ್ನ ಮಾಡಿ, ಸೆಷನ್ ನಡೀತಾ ಇದೆ 27ರವರೆಗಿದೆ, ಹೋರಾಟವನ್ನ ಮಾಡಿ ಖಂಡಿತವಾಗಲು 16 ಲಕ್ಷ ಗ್ರಾಹಕರು ಏನು ವಂಚಿತರಾಗಿದ್ದಾರೆ, 80% ಗ್ರಾಹಕರು ನಿಮ್ಮ ಪರವಾಗಿ ಇರ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದುಡಮೇಲು ಇವತ್ತು ಪ್ರಮುಖ ವಿರೋಧ ಪಕ್ಷವಾಗಿದ್ದು ಯಾರ್ದು ಒಂದು ಹಣಕಾಸಿನ ವಿಷಯವಲ್ಲ. ಒಬ್ಬ ಗ್ರಾಹಕ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಿದ್ದಾನೆ, ತನ್ನ ಹಣವನ್ನ ಹಾಕಿ ಇವತ್ತು ಬ್ಯಾಂಕ್ ಲೋನ್ ಕಟ್ಟಕ್ ಆಗ್ತಾ ಇಲ್ಲ. ಒಂದು ಫಸ್ಟ್ ಫ್ಲೋರ್ ಲೀಸ್ ಹಾಕೋಣ ಅಂತ ಯಾರ ಹತ್ರ ಹ್ಯಾಂಡ್ ಲೋನ್ ತಗೊಂಡಿದ್ದಾನೆ, ಅದು 10 ಲಕ್ಷ ಲೋನ್ ಹಾಕಿ ನಿಮಗೆ ಅಗ್ರಿಮೆಂಟ್ ಮಾಡಿ ನಿಮಗೆ ಹಣವನ್ನ ಕೊಡ್ತೀನಿ ಅಂತ ಇವತ್ತು ಅವನು ಲೀಸು ಹಾಕಕ್ ಆಗ್ತಾ ಇಲ್ಲ, ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ. 5 ಕೋಟಿ ಹಣ ಹಾಕಿ ಕದ್ದು ಮುಚ್ಚಿ ಕಳ್ರಂಗ್ ಓಡಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಸರ್ಕಾರ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. ದಯವಿಟ್ಟು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ರಾಜ್ಯದ ಪ್ರಮುಖ ವಿರೋಧ ಪಕ್ಷವಾಗಿ ತಮ್ಮ ಹೋರಾಟವನ್ನು ಮಾಡಿ ನಿಮ್ಮ ಹಿಂದೆ ನಾಡಿನ ಜನತೆ ಸದಾ ಇರ್ತೀವಂತ ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಕ್ಕೆ, ರಾಜ್ಯದ ಒಳ್ಳೆಯ ಕೆಲಸಕ್ಕೆ ನಾವು ಯಾವಾಗಲೂ ಒಳ್ಳೆಯ ಕೆಲಸ ಮಾಡುವ ಜನಗಳ ಜೊತೆ ನಿರಂತರವಾಗಿ ಇರ್ತೀವಂತ ಸಾಹೇಬ್ ಮುಖಾಂತರ ತಮಗೆ ಮನವಿಯನ್ನ ತಿಳಿಸ್ತಾ ಇದ್ದೀನಿ ಅಣ್ಣ. ಯಾಕಂದ್ರೆ ನಮ್ಮ ಸಂಘಟನೆ, ನೀವು ನಮ್ಮ ಸುನೀಲ್ ಕುಮಾರ್ ಸರ್ ಕೇಳಿ, ಈ ರಾಜ್ಯದಲ್ಲಿ 235 ತಾಲೂಕು, 31 ಜಿಲ್ಲೆ, 28,000 ವಿದ್ಯುತ್ ಗುತ್ತಿಗೆದಾರರು ಈ ವೃತ್ತಿಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಸದಸ್ಯರು ಈ ವಿದ್ಯುತ್ ವೃತ್ತಿಯನ್ನು ನಂಬಿ ಜೀವನವನ್ನ ಮಾಡ್ತಾ ಇದೀವಿ. 80% ನಮ್ಮ ಸಂಘದ ಅಡಿಯಲ್ಲಿದ್ದಾರೆ. ಹಿಂದೆ ಸುನೀಲ್ ಕುಮಾರ್ ಸರ್ ಅವರು ನಮ್ಗೆ ಓಸಿಯನ್ನ ಮಾಡಿದಾಗ, ನಾವು ಅಭಿನಂದನೆ ಸಭೆಯನ್ನ ಮಾಡಿದಾಗ, ಇದೇ ನಮ್ಮ ಕೇಶವ ಪ್ರಸಾದ್ ಅವರು ಒಂದು ಸರ್ವೆಯನ್ನ ಮಾಡಿದ್ರು ನಮ್ಮ ಗುತ್ತಿಗೆದಾರ ಸಂಘದ ಬಗ್ಗೆ. ಕೇಶವ ಪ್ರಸಾದ್ ಸರ್ ಒಂದು ಅದ್ಭುತವಾದ ಸಂಘ, ಅದ್ಭುತವಾದ ಸಂಘಟನೆ. 104 ವರ್ಷವನ್ನ ಯಾವುದೇ ತರದ ಒಡೆದು ನಮ್ಮ ಸಂಘ ಹೋಗಿಲ್ಲ. ಒಂದೇ ಗುರಿಯಿಂದ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ತಾವು ಈ ಸೆಷನ್ ಅಲ್ಲಿ ರವಿಕುಮಾರ್ ಸರ್ ಬಂದಿದ್ದಾರೆ, ಸುನೀಲ್ ಸರ್ ಬರ್ತಾರೆ ಅಂತ ದಯವಿಟ್ಟು ಈ ರಾಜ್ಯದ ಜನಗಳ ಪರವಾಗಿ ನಿಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡ್ತಾ ಇದ್ದೀನಿ. ನಿಮ್ ಜೊತೆ ನಾವು ಸದಾ ಇದ್ದೀವಿ. ಇದರಲ್ಲಿ ನಾವು ಹಿಂದೆ ಸರಿಯುವಂತ ಸಮಾಜ ನಾವು ಯಾರಿಗೂ ಹೆದರೋದಿಲ್ಲ. ಯಾಕಂದ್ರೆ ನಮ್ಗೆ ಹೆದರಿಕೆ ಇಲ್ಲ. ಕಾರಣ ಏನ್ ಗೊತ್ತಾ, ನಾವು ಗೌರ್ಮೆಂಟ್ ಕೆಲಸ ಮಾಡಲ್ಲ. ಅವ್ನ್ ಬಿಲ್ ಹೋಲ್ಡ್ ಮಾಡು, ಅವ್ನ್ ತನಿಖೆ ಮಾಡು, ನೋ. IT ರೈಡು, ನೋ. ನಮ್ಮ ಹತ್ರ ಇರೋದು 31 ರೂಪಾಯಿ. ಭಿಕ್ಷೆ ಬೇಡಿ, ಬೃಹತ್ ಪ್ರತಿಭಟನೆ ನಾವು ಯಾರಿಗೂ ಹೆದರಂತ ಇರುವವರೆಗೆ ಧೈರ್ಯವಾಗಿ ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಈ ಜೀವವನ್ನು ಕೊಡಕ್ಕೂ ರೆಡಿ ಇರೋಂತ ಜನ ನಮ್ಮ ವಿದ್ಯುತ್ ಗುತ್ತಿಗೆದಾರ. ಸೊ ನಾವು ಹಿಂದೆ ಸರಿಯುವಂತ ಜನವಲ್ಲ. ಹಾಗೆ ಯಾವುದೇ ತರದ ಆಸೆ ಮೀಸಗಳಿಗೆ ನಾವು ಕೈ ನೀಡಿದವರಲ್ಲ. ಅದು ನಾನು ಮೈಸೂರು ಎತ್ತ ತಾಯಿ ನನ್ನ ಚಾಮುಂಡೇಶ್ವರಿ ಮೇಲೆ ಪ್ರಮಾಣವನ್ನ ಮಾಡಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಖಂಡಿತ ಎಷ್ಟು ಮಟ್ಟಿಗೆ ಇದು ಒತ್ತನ್ನು ಕೊಡಬೇಕಾಗಿತ್ತು, ಈ ಒತ್ತನ್ನು ಕೊಡುವಂಥದ್ದು ಎಲ್ಲಾ ದಿಕ್ಕಿನಿಂದ ಆಗಿಲ್ಲ. ಇದಕ್ಕೆ ಎಷ್ಟು ಆದ್ಯತೆ ಸಿಗ್ಬೇಕಾಗಿತ್ತು, ಇದಕ್ಕೆ ಸಿಕ್ಕಿಲ್ಲ. ನಿಜಕ್ಕೂ ಸಿಗ್ಬೇಕಾಗಿದೆ. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇದನ್ನು ಬಲವಾಗಿ ಗಟ್ಟಿಯಾಗಿ ತಗೊಳ್ಳೋಣ. ಈ ಸಲ ಸರ್ಕಾರನ ಮಣಿಸಿ ಮಾಡೋಣ. ಬಟ್ ಆದ್ರೂ ಇನ್ನೊಂದು ಭಾವನಾತ್ಮಕವಾಗಿ ಎಮೋಷನಲ್ ಟಚ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಆಗ್ಬಿಟ್ಟು ನಿಮ್ದು ಒಂದು ಸ್ವಿಚಿಂಗ್ ಆಗದೆ, ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗ್ಬಿಡ್ತು. ಹಾಗಾಗಿ ನಿಜಕ್ಕೂ ನಾನು ಯಾಕೆ ಇಲ್ಲಿ ಮುಕ್ತವಾಗಿ ಮಾತಾಡ್ತೀನಿ. ನನಗೇನು ಯಾರನ್ನೋ ದೋಷಿಸ್ಬೇಕು, ಯಾರನ್ನೋ ಬ್ಲೇಮ್ ಮಾಡ್ಬೇಕು ಅನ್ನೋದಕ್ಕೆ ನಿಂತಿಲ್ಲ. ಎಲ್ಲಿ ಹೇಗೆ ನಾವು ನಿಂತ್ಕೊಂಡಿದ್ದನ್ನ ತಡಿಬೇಕಾಗಿದೆಯೋ ಖಂಡಿತ ತಡಿಯೋಣ. ನಿಮ್ಮನ್ನು ಬ್ಲೇಮ್ ಮಾಡಕ್ ನಾನೇನು ಒಟ್ಟಿಲ್ಲ, ನಿಮ್ಮಲ್ಲಿ ದೋಷಿ ಮಾಡಕ್ ಒಟ್ಟಿಲ್ಲ. ನಾವೆಲ್ಲರೂ ಒಟ್ಟಿಗೆ ಮಾಡೋಣ. ನಿಮ್ಮ ಹೋರಾಟ ನಮ್ಮೆಲ್ಲರ ಹೋರಾಟ ಜೈವಾಗ್ಲಿ ಅಂತ ನಾನು ಶುಭವನ್ನು ಕೊಡ್ತೀನಿ.